ಇವತ್ತು ಹೈ ವೋಲ್ಟೇಜಿನ ಮ್ಯಾಚ್ ಆಗಿರುತ್ತಾ? ಖಂಡಿತ ಆರ್ ಸಿ ಬಿ ಇದ್ದ ಕಡೆ ಅದು ಒನ್ ಸೈಡೆಡ್ ಆಗಿಬಿಡುತ್ತೆ. ಯಾಕೆಂದರೆ ಆರ್ ಸಿ ಬಿ ಎಲ್ಲರೂ ಡಾಮಿನೆಂಟ್ ಆಗಿದ್ದಾರೆ. ಈಗ ಆಲ್ ಪ್ಲೇಯರ್ಸು ಒಂದೊಂದು ಮ್ಯಾಚಲ್ಲಿ ಒಬ್ರೊಬ್ರು ಕ್ಲಿಕ್ ಆಗ್ತಿದ್ದಾರೆ. ಸೊ ಒಬ್ರೊಬ್ರು ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ತಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಆರ್ ಸಿ ಬಿದು ಒಂದು ಟೀಮ್ ಎಫರ್ಟ್ ಅಂತ. ಸೊ ಆರ್ ಸಿ ಬಿ ಕಂಪ್ಲೀಟ್ಲಿ ಡಾಮಿನೆಂಟ್ ಸೈಡ್ ಆಗುತ್ತೆ, ಅದರಲ್ಲಂತೂ ಎರಡು ಮಾತೇ ಇಲ್ಲ. ಮೇಡಮ್, ಆರ್ ಸಿ ಬಿ ಬಾಲಿಂಗ್ ಮತ್ತು ಬ್ಯಾಟಿಂಗ್ ನೋಡಿದಾಗ ಏನು ಅನ್ಸುತ್ತೆ? ಈಗ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ಆ್ಯಕ್ಚುಲಿ ಮೊದಲೆಲ್ಲ ತುಂಬ ಜನಕ್ಕೆ ಕಂಪ್ಲೇಂಟ್ಸ್ ಇರ್ತಿತ್ತು, ಬ್ಯಾಟಿಂಗ್ ಲೈನಪ್ ಮಾತ್ರ ಸ್ಟ್ರಾಂಗ್ ಆಗಿದೆ, ಫೀಲ್ಡಿಂಗು ಮತ್ತು ಬೌಲಿಂಗ್ ಅಟ್ಯಾಕು ಅಷ್ಟು ಅಪ್ ಟು ದ ಮಾರ್ಕ್ ಇಲ್ಲ, ಪೂವರ್ ಆಗಿದೆ ಅಂತ. ಬಟ್ ಈಗ ಹಾಗಲ್ಲ, ಎಲ್ಲ ಬ್ಯಾಲೆನ್ಸ್ಡ್ ಆಗಿದೆ. ಬ್ಯಾಟಿಂಗ್ ಲೈನಪ್ ಅಂತೂ ಹೇಳೋ ಅವಶ್ಯಕತೆನೇ ಇಲ್ಲ. ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ, ಫೀಲ್ಡಿಂಗು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮೇಡಮ್, ಲಾಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಹುಷಾರಿಲ್ಲ ಅಂತೇಳಿ ಫೀಲ್ಡಿಂಗ್ ಟೈಮಲ್ಲಿ ಹೊರಗಡೆ ಕೂತಿದ್ರು, ಏನು ಅನಿಸ್ತು? ತುಂಬಾ ಬೇಜಾರಾಯಿತು. ಆ್ಯಕ್ಚುಲಿ ಅವ್ರ ಕಾರಣ ಗೊತ್ತಾಗೋಕ್ಕೆ ಮುಂಚೆನೂ ಬೇಜಾರಾಯಿತು. ಯಾಕೆ ಅಂದರೆ ನನ್ನ ಫೇವ್ರೆಟ್ ಪ್ಲೇಯರು, ನಾನು ಒಂದು ಡೈ ಹಾರ್ಟ್ ಫ್ಯಾನ್ ಅಂತ ಹೇಳ್ಬೋದು ಕೊಹ್ಲಿ ಅವ್ರದ್ದು. ಇಲ್ಲೇ ನೋಡ್ಬೋದು ಕೊಹ್ಲಿ ಅವ್ರದ್ದೆಲ್ಲ ಚಾರ್ಟ್ಸು ಪೋಸ್ಟರ್ಸ್ ಇಟ್ಕೊಂಡಿದ್ದೀನಿ. ಸೊ ಅವ್ರು ಮೊದಲು ಅಷ್ಟೇ ಕೈಗೆ 8 ಸ್ಟಿಚಸ್ ಹಾಕಿಸ್ಕೊಂಡು ರಕ್ತ ಬರೆಸ್ಕೊಂಡು ಆಡಿದ್ದಾರೆ. ಮೊನ್ನೆನೂ ಬಂದು ಜ್ವರ ಇತ್ತು ಮತ್ತು ಆ್ಯಂಕಲ್ ಇಂಜುರಿ ಇದ್ಕೊಂಡು ಎಲ್ಲ ಆಡಿದ್ದಾರೆ. ಸೊ ಅವರ ಡೆಡಿಕೇಶನ್ ಕಮಿಟ್ಮೆಂಟ್ಗೆ ಹ್ಯಾಟ್ಸ್ ಆಫ್. ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಸಾಲದು. ಮೇಡಮ್, ಹುಷಾರಿಲ್ಲ ಅಂತ ಹೇಳ್ತಾ ಇದ್ರೆ ಇವತ್ತಿನ ಮ್ಯಾಚಲ್ಲಿ ಆಡ್ಬೋದಾ ಅಥವಾ ಹೊರಗೆ ಕೂರ್ಬೋದಾ? ಆಡ್ತಾರೆ, ಖಂಡಿತ ಆಡ್ತಾರೆ. ಅವ್ರು ಹಾಗೆ ಕೂರೋರಲ್ಲ. ಅವ್ರ ಟೀಮ್ ಅಂತ ಬಂದರೆ ಇಂಡಿಯಾ ಆಗಲಿ ಆರ್ ಸಿ ಬಿ ಆಗಲಿ ಖಂಡಿತ ಆಡ್ತಾರೆ. ಮೇಡಮ್, ಲಾಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಅವರು ಆಟ ಆಡಬೇಕಾದ್ರೆ ಮುಂಬೈ ವಿರುದ್ಧ ಬೇರೆಯವರೆಲ್ಲ ಕಮೆಂಟ್ರಿ ಹೇಳ್ಬೇಕಾದ್ರೆ ಹೇಳ್ತಾರೆ ಅವ್ರು ಅಷ್ಟು ಆಟ ಆಡ್ತಿದ್ದಾರೆ, ಅವ್ರನ್ನ ಹೊರಗಡೆ ಕೂರಿಸ್ಬಿಡಿ ಅಂತೇಳಿ. ಆ ಥರ ಕೂರ್ಸೋಕ್ಕಾಗುತ್ತಾ? ಖಂಡಿತ ಆಗಲ್ಲ. ಆರ್ ಸಿ ಬಿ ಅನ್ನೋದು ಒಂದು ಕಡೆ ಆದರೆ ವಿರಾಟ್ ಕೊಹ್ಲಿ ಅನ್ನೋದೇ ಒಂದು ಬ್ರ್ಯಾಂಡ್. ವಿರಾಟ್ ಅನ್ನೋ ಈಗ ಸುಮಾರು ಜನ ಆರ್ ಸಿ ಬಿನ ರೆಕಗ್ನೈಸ್ ಮಾಡೋದೇ ವಿರಾಟ್ ಕೊಹ್ಲಿ ಅವರಿಂದ. ಅಫ್ಕೋರ್ಸ್ ಎಲ್ಲ ಹೋಮ್ ಮ್ಯಾಚಸ್ಸು ನಮ್ಮ ಬ್ಯಾಂಗ್ಳೂರ್ ಫ್ಯಾನ್ಸ್ ಇದ್ದೇ ಇರ್ತಾರೆ. ಅದಲ್ಲದೆ ಸುಮಾರು ಜನ ವಿರಾಟ್ ಕೊಹ್ಲಿ ಅವ್ರಿಗೋಸ್ಕರ ಆರ್ ಸಿ ಬಿ ಫಾಲೋ ಮಾಡೋರು ಇದ್ದಾರೆ. ಅದೊಂದು ಬ್ರ್ಯಾಂಡು. ಅವ್ರನ್ನ ಹಾಗೆಲ್ಲ ಹೊರಗೆ ಕೂರ್ಸೋಕ್ಕೆ ಆಗೋದೇ ಇಲ್ಲ, ಅವ್ರು ಕೂರೋದು ಇಲ್ಲ. ಆದರೆ ಮೇಡಮ್, ಲಾಸ್ಟ್ ಟೈಮ್ ಅದು ಅವರು 37 ಬಾಲಲ್ಲಿ ಹಾಫ್ ಸೆಂಚುರಿ ಮಾಡೋದ್ರಿಂದ ಅವ್ರಿಗೂ ಒಂದು ಬೇಜಾರಾಗಿ ಅವತ್ತು ಯಾವುದೇ ಸೆಲೆಬ್ರೇಷನ್ ಸಹಿತ ಮಾಡೋದಿಲ್ಲ ಅವರು. ಅವ್ರು ಸಾಮಾನ್ಯ ಹಾಗೇ. ಈಗ ಅಂತಲ್ಲ, ತುಂಬ ಅಪರೂಪ ಯಾವುದಾದ್ರೂ ಮೈಲ್ ಸ್ಟೋನ್ ರೀಚ್ ಮಾಡಿದಾಗ, ಅಚೀವ್ ಮಾಡಿದಾಗ ಅಷ್ಟೇ ಸೆಲೆಬ್ರೇಟ್ ಮಾಡ್ತಾರೆ ಹೊರತು ಆ ಥರ ಎಲ್ಲ ಯಾವಾಗಲೂ ಪ್ರತಿಯೊಂದಕ್ಕೂ ತುಂಬ ಅಗ್ರೆಸಿವ್ ಆಗಿ ಏನೋ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಅಲ್ಲ. ಬಿಕಾಸ್ ಅವ್ರು ಈಗಾಗಲೇ ಸಿಕ್ಕಾಬಡೆ ಅಚೀವ್ ಮಾಡಾಗಿದೆ. ಅದನ್ನು ಬೇರೆ ಯಾರೇ ಮೀಟ್ ಮಾಡೋದು ತುಂಬ ಕಷ್ಟ ಇದೆ. ಸೊ ಅವ್ರು ಹಾಗೇ ತುಂಬ ಹಂಬಲ್. ಮೇಡಮ್, ಈ ಪಂತ್ ಅವ್ರ ಬ್ಯಾಟಿಂಗ್ ಇವತ್ತು ಯಾವ ಥರ ಇರ್ಬೋದು ಆರ್ ಸಿ ಬಿ ಅಪೋಸಿಟ್? ಅವ್ರು ಬೇರೆ ಟೈಮಲ್ಲಿ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಇವತ್ತಂತೂ ಚೆನ್ನಾಗಿ ಆಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಡಬಾರ್ದು. ಸೊ ಎಲ್ರಿಗೂ ಸ್ವಲ್ಪ ಆರ್ ಸಿ ಬಿ ಅಪೋಸಿಷನ್ ಅಂದರೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಸೊ ಅವ್ರಿಗೆಲ್ಲ ಸ್ವಲ್ಪ ನರ್ವಸ್ನೆಸ್, ಆ್ಯಂಗ್ಸೈಟಿ ಇದ್ದೇ ಇರುತ್ತೆ. ಮೇಡಮ್, ಆಯುಷ್ ಖಾನ್ ಅವರು ಲಾಸ್ಟ್ ಟೈಮ್ ಒಂದ್ಸಲ ಆರ್ ಸಿ ಬಿ ಅಪೋಸಿಟ್ ಗೆದ್ದಾಗ ಹೆಲ್ಮೆಟ್ ತೆಗೆದು ನೆಲಕ್ಕೆ ಹೋಗೋದು ಸೆಲೆಬ್ರೇಷನ್ ಮಾಡ್ತಾರೆ. ಆ ಥರ ಇವತ್ತೇನಾದರೂ ಆಗ್ಬೋದಾ ಡ್ರಾಮಾಗಳು? ಖಂಡಿತ ಆಗಲ್ಲ. ಅವ್ರು ಏನೇ ಮಾಡ್ಬೋದು, ಆಮೇಲೆ ಎಲ್ಲ ಅಟ್ ದಿ ಎಂಡ್ ನಮ್ಮ ಆರ್ ಸಿ ಬಿನೇ ಗೆಲ್ಲೋದು. ಕೊನೆಗೆಲ್ಲ ಆರ್ ಸಿ ಬಿ ಮುಂದೆ ತಲೆ ಬಾಗಲೇಬೇಕು ಅಷ್ಟೇ. ಆರ್ ಸಿ ಬಿ ಫ್ಯಾನ್ಸು ಏನು ಹೇಳೋದು ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತು. ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಇನ್ ಪರ್ಸನ್ ಆಗಿರ್ಬೋದು, ಆರ್ ಸಿ ಬಿ ಟೀಮ್ ಆಗಿರಲಿ, ಆರ್ ಸಿ ಬಿ ಫ್ಯಾನ್ಸ್ ಆಗಿರಲಿ ಎಷ್ಟು ಡಾಮಿನೆಂಟ್ ಅಂತ. ಮತ್ತು ನಮಗೆ ಬರೀ ಬ್ಯಾಂಗ್ಳೂರಲ್ಲಿ ಅಷ್ಟೇ ಅಲ್ಲ, ಅಕ್ರಾಸ್ ದ ಗ್ಲೋಬ್ ಎಲ್ಲ ಕಡೆ ಇದ್ದಾರೆ ಫ್ಯಾನ್ಸು. ಸೊ ಹಾಗಾಗಿ ನಮ್ಮ ಪ್ಲೇಯರ್ಸ್ನ ಈ ಥರ ಒಂದು ಫಾರ್ಮಲ್ಲಿ ನೋಡೋಕ್ಕೆ ಖುಷಿ ಆಗುತ್ತೆ. ಇವತ್ತು ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಈ ಸಲ ಕೂಡ ಕಪ್ ನಮ್ಮದೇ. ಥ್ಯಾಂಕ್ ಯು. ಜೋಶಲ್ಲಿ ಆರ್ ಸಿ ಬಿ ವರ್ಸಸ್ LSG ಮ್ಯಾಚ್ ನೋಡೋಕೆ ಬಂದಿದ್ದೀರಾ? ಹೆಂಗೆ ಅನ್ಸುತ್ತೆ ಸರ್ ಇವತ್ತು? ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಒಂದೇನಂದರೆ ನಾನು 2ನೇ ಸಲ ಬರ್ತಾ ಇರೋದು ಅಷ್ಟೇ IPL ಸೀಸನ್. ನನ್ನ ಮಗಳು ಪಾಪ 3 ವರ್ಷದಿಂದ ಹೋಗಬೇಕು ಅಂತ ಕೇಳ್ತಿದ್ಲು. ಅವಳು ಇವತ್ತು ಬರ್ತಡೇ. ಸೊ ಬರ್ತಡೇ ದಿನ ಮ್ಯಾಚ್ ಬಿದ್ದಿದೆ. ಬರ್ತಡೇ ದಿನ ಬಿದ್ದಿದೆ. ಸೊ ಅದು ಕರ್ಕೊಂಬಂದಿನಿ. ತುಂಬ ಖುಷಿ ಆಗ್ತಿದೆ. ಟೀಮ್ ತುಂಬ ಚೆನ್ನಾಗಿದೆಯಲ್ಲ. ಜೊತೆಗೆ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅದು ಬೇರೆ ಪ್ರಶ್ನೆ. ಆರ್ ಸಿ ಬಿ ಅಂದಮೇಲೆ ಯಾವಾಗಲೂ ಆಡ್ತೀವಿ. ಹಾಂ ಸರ್, ಇವತ್ತು ಆರ್ ಸಿ ಬಿಯಲ್ಲಿ ಏನಾದ್ರು ಬಾಲಿಂಗಲ್ಲಿ ಚೇಂಜ್ ಆಗ್ಬೋದಾ? ಅಂದರೆ ಲಾಸ್ಟ್ ಟೈಮ್ ಡಬ್ಬಿ ಅವರು ಸ್ವಲ್ಪ ಸ್ಕೋರ್ ಜಾಸ್ತಿ ಹೊಡ್ಸ್ಕೊಂಡಿದ್ರು, ಅದರಿಂದ ಡಬ್ಬಿ ಅವ್ರನ್ನ ತೆಗೆದು ಮತ್ತೆ ಅಜಲ್ ವುಡ್ ಅವ್ರನ್ನ ಹಾಕೋಬೋದಾ? ಇಲ್ಲ, ಡಫಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರು ಬಂದ್ರೂ ಇಬ್ಬರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ. ಬಟ್ ಡಫಿ ಅವರು ಸೀರೀಸಲ್ಲಿ 3 ಮ್ಯಾಚೂ ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಟೈಮ್ ವಿಕೆಟು ತೊಗೊಂಡಿದ್ದಾರೆ. ಆ್ಯಸಲ್ ವುಡ್ಗಿಂತ ಪರವಾಗಿಲ್ಲ. ಬಟ್ ಆ್ಯಸಲ್ ವುಡ್ ಯಾವತ್ತಿದ್ರು ಲೆಜೆಂಡೇನೆ. ಬಟ್ ಅಂಥ ಚೇಂಜಸ್ ಇಲ್ಲ ಅಂತ ಅನ್ಕೊತೀನಿ. ಬಿಕಾಸ್ ಗೆಲ್ತಾರೆ ಟೀಮ್ನ ಅದನ್ನು 1-11 ಚೇಂಜ್ ಮಾಡೋದು ತುಂಬ ಡೌಟು. ಸರ್, ಇವಾಗ ಕೊಹ್ಲಿ ಅವರು ಆಲ್ರೆಡಿ ನಮ್ಮ ಚಿನ್ನಸ್ವಾಮಿಯಲ್ಲಿ 4 ಸೆಂಚುರಿನ ಬಾರಿಸಿದ್ದಾರೆ. 2 ಸೆಂಚುರಿಗಳಾದರೆ ಅವ್ರದ್ದೊಂದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಅದರಲ್ಲಿ ಇವತ್ತೊಂದು ಸೆಂಚುರಿ ಬರುತ್ತೆ ಅನ್ಸುತ್ತಾ? ಬರ್ಬೋದು. ಬರೋಕ್ಕೆ ನಮಗೂ ಬಂದರೆ ಖುಷಿನೇ. ಬಟ್ ಅವ್ರಿರೋ ಫಾರ್ಮ್ ನೋಡಿದ್ರೆ ಬರುತ್ತೆ ಅಂತ ಅನ್ಕೊತಾ ಇದ್ದೀವಿ. ಬಟ್ ಅವ್ರೇನಂದರೆ ಇವಾಗ ಮೊದಲಾದರೆ ಯಾರು ಕೆಳಗಡೆ ಬ್ಯಾಟ್ಸ್ಮನ್ ಇಲ್ಲ ಅಂತ ಹುಷಾರಾಗಿ ಸೆಂಚುರಿ ತನಕ ತಳ್ಳೋರು. ಇವಾಗ ಗುದ್ದಾಡೋ ಮನೋಭಾವದಲ್ಲಿದ್ದಾರೆ. ಬಿಕಾಸ್ ನಮ್ಮದು ಆಲ್ಮೋಸ್ಟ್ 7 to 8 ಬ್ಯಾಟ್ಸ್ಮನ್ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡೋ ಬ್ಯಾಟ್ಸ್ಮನ್ನು. ಗೊತ್ತಿಲ್ಲ, ಆಡ್ಬೋದು. ಅದು ಹೋಮ್ ಪಿಚ್ ಥರನೇ ಕೊಹ್ಲಿ ಅವ್ರಿಗೆ ಹೊಡೆದ್ರೆ ನಮಗೂ ಖುಷಿ. ಐ ಹೋಪ್ ಚೆನ್ನಾಗಿ ಆಡ್ತಾರೆ ಇವತ್ತು ಅಂತ.
ಸರ್ ಲಾಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು 37 ಬಾಲಿಗೆ 50 ರನ್ ಮಾಡ್ತಾರೆ. ಅವಾಗ ತುಂಬ ಜನ ಅವರನ್ನು ಹೀಯಾಳ್ಸೋದು ಮಾಡಿದರು. ಆದರೆ ಇದೇನು ಹೊಸದಲ್ಲ, ವಿರಾಟ್ ಕೊಹ್ಲಿ ಅವ್ರಿಗೆ ಯಾವಾಗಲೂ ಈ ಥರ ಅವ್ರ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾನೆ ಬಂದಿದ್ದಾರೆ. ಅದಕ್ಕೆ ಇವತ್ತೇನಾದರೂ ವಿರಾಟ್ ಕೊಹ್ಲಿ ಅವರು ಉತ್ತರ ಕೊಡ್ತಾರಾ? ಈ ಆಳ್ಸೋರು ಯಾವತ್ತಿದ್ರು ನಂಬರ್ ಸ್ಕೋರ್ ಮಾಡಿಲ್ಲ, ಆಡೋರನ್ನೇ ಹೇಳ್ತಾ ಇರ್ತಾರೆ. ಕೊಹ್ಲಿ ಅವ್ರಿಗೆ ಅವಾಗ ಸ್ವಲ್ಪ ಫೀವರ್ ಇತ್ತು, ಜ್ವರ ಇತ್ತು, ಮತ್ತು ಮಂಡಿ ನೋವು ಸ್ವಲ್ಪ ಇತ್ತು ಅನ್ನೋ ಕಾರಣಕ್ಕೆ ಆಡಿದ್ದಾರೆ. ಆ ಥರ ಜ್ವರ ಮತ್ತು ಫೀವರ್ ಇರೋರು 111 ಆಡ್ತಾನೆ ಇರಲಿಲ್ಲ, ಬೆಂಚಲ್ಲಿ ಕೂತ್ಕೊಂಡು ಬೆಂಚ್ನ ಬಿಸಿ ಮಾಡಿರೋರು. ಅಟ್ಲೀಸ್ಟ್ ಈ ವ್ಯಕ್ತಿ ಆಡ್ತಾ ಇದ್ದಾರೆ ಅಂದರೆ ಇಟ್ ಶೋಸ್ ಹೌ ಗ್ರೇಟ್ ಈಸ್ ಅಂತ ಲೆಜೆಂಡ್ ಅಂತ. ಇವಾಗಲೂ ಸ್ಕೋರ್ ಮಾಡ್ತಾರೆ. ಮುಂದೆ ಹಳೆ ಅಳುಬ್ರಿಗೂ ಮೊದಲು ಆನ್ಸರ್ ಕೊಡ್ತಾಯಿದ್ರು, ಇವಾಗಲೂ ಆನ್ಸರ್ ಕೊಡ್ತಾರೆ. ಮುಂದಕ್ಕೂ ಈ ಥರ ಅವ್ರನ್ನ ಹೀಯಾಳ್ಸೋರ್ಗು ಆನ್ಸರ್ ಕೊಟ್ಟೇ ಕೊಡ್ತಾರೆ. ದಟ್ಸ್ ವೈ ಕೊಹ್ಲಿ ಈಸ್ ಲೆಜೆಂಡ್, ವೆರಿ ಗೋಟ್ ಅಂತ ಹೇಳೋದು. ನಮ್ಮ ದೇವದತ್ ಪಡಿಕಲ್ ಅವರು ಇವತ್ತು 2 ಸ್ಕೋರ್ ಮಾಡ್ಬೋದು ಸರ್. ಅದರಲ್ಲಿ ಲಾಸ್ಟ್ ಟೈಮ್ ಬ್ಯಾಟಿಂಗ್ ಕೂಡ ಸಿಕ್ಕಿಲ್ಲ ಅವ್ರಿಗೆ. ಹೌದು, ದೇವದತ್ ಪಡಿಕಲ್ ಸಿಕ್ಕಿಲ್ಲ. ಈ ಸಲ ಸಿಕ್ಕರೆ ಅಟ್ಲೀಸ್ಟ್ ಎಕ್ಸ್ಪೆಕ್ಟ್ ಮೋರ್ ದೆನ್ 40 to 50 ಹಾಫ್ ಸೆಂಚುರಿ ಹೊಡಿತೈತೆ ಅಂತ ಅನ್ಕೊತಾ ಇದ್ದೇನೆ. ನಿಮ್ಮ ಫೇವ್ರೇಟ್ ಯಾರು? ಕೊಹ್ಲಿ. ವಿರಾಟ್ ಕೊಹ್ಲಿ. ಮತ್ತೆ ಡೇವಿಡ್. ಟೀಮ್ ಡೇವಿಡ್ ಅದಕ್ಕೆ ದೊಡ್ಡದಾಗಿ ಸಿಕ್ಸ್ ಹೊಡಿತಾರೆ ಅದಕ್ಕೆ. ಹೊಡಿತಾರೆ. ಆರ್ ಸಿ ಬಿ ಏನು ಹೇಳೋದು ಸರ್, ನಾವು ಯಾವತ್ತಿದ್ರೂ ಆರ್ ಸಿ ಬಿ ಯಾರನ್ನೂ ಬಿಟ್ಕೊಡೋದಿಲ್ಲ. ನಾನು ಒಬ್ಬ ಆರ್ ಸಿ ಬಿ ಆಗಿ ಬ್ಲಡ್ಡಲ್ಲೂ ಒಂಥರ ಆರ್ ಸಿ ಬಿನೇ ಅಂತಾರೆ. ಸೊ ಜೈ ಆರ್ ಸಿ ಬಿ, ಜೈ ಕರ್ನಾಟಕ, ಜೈ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು.